ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಸೊ ಮೊದಲಿಗೆ ನನ್ನ ಮಗಳು ಒಂದು ಗೋಪಾಲ ರಾತಲೋಲ ಅನ್ನೋ ಒಂದು ಸಾಂಗ್ ಹಾಡಿದ್ಲು, ಅದನ್ನೇ ಪ್ಲೇ ಮಾಡಿದ್ದೆ. ನಾವು ನಮ್ಮ ಅತ್ತೆ ಮಾವ, ನಮ್ಮ ನಾದಿನಿ ಫ್ಯಾಮಿಲಿ, ಅವ್ರ ನಾದಿನಿ ಫ್ಯಾಮಿಲಿ ಎಲ್ಲ ಒಂದು 10-12 ಜನ ಆಗಿದ್ವಿ. ಇನ್ನೇನು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಮುಗಿತಾ ಬಂತು. ಎಲ್ಲರೂ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಸಿಂಪಲ್ಲಾಗಿ ಒಂದು 2 ದಿನದ ಮಟ್ಟಿಗೆ ಅಂತಂದ್ಬಿಟ್ಟು ಶ್ರೀರಂಗಪಟ್ಟಣ, ಮೈಸೂರು, ಮಡಿಕೇರಿನ ಚೂಸ್ ಮಾಡಿದ್ವಿ. ಸೊ ಮೊದಲನೇ ದಿನ ಇಲ್ಲಿಂದ ಹೋಗಬೇಕಾದ್ರೇ ಶ್ರೀರಂಗಪಟ್ಟಣ ನೋಡ್ಕೊಂಡು ಹೋಗೋಣ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ನಾವು ಏನಾದರೂ ಎಲ್ಲಾದರೂ ಈಚೆ ಹೋಗ್ತಿದ್ದೀವಿ ಅಂತಂದರೆ ವಾರದಿಂದನೇ ಎಕ್ಸೈಟ್ಮೆಂಟ್ ಇರುತ್ತೆ ನಮಗೆ. ಹಾಗೆ ಏನೇನು ತೊಗೊಂಡೋಗ್ಬೇಕಲ್ಲಿ ಊಟಕ್ಕೆ, ನಾಷ್ಟಕ್ಕೆ ಎಲ್ಲನೂ ನಾವು ಅಡುಗೆ ಮಾಡಿಕೊಂಡು ತೊಗೊಂಡೋಗಿದ್ವಿ. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಂದು ಆಂಧ್ರದವರಾಗಿದ್ದರಿಂದ ಸ್ವಲ್ಪ ಬೋಂಡಾನ ಜಾಸ್ತಿ ಇಷ್ಟಪಡ್ತಾರೆ. ನಮ್ಮ ಕಡೆ ಬೋಂಡಾನ ಟಿಫಿನ್ಗೆ ತಿನ್ನಲ್ಲ, ಬಟ್ ಅವ್ರ ಕಡೆ ಟಿಫನ್ಗೆ ಬೋಂಡ ಮಾಡ್ತಾರಂತೆ. ದೋಸೆ ಹಿಟ್ಟಲ್ಲೇ ಬೋಂಡ ಹಾಕಿರುತ್ತೆ, ಆದ್ದರಿಂದ ದೋಸೆ, ಸ್ವಲ್ಪ ಬೋಂಡ, ಟೊಮೊಟೊ ಚಟ್ನಿ ಎಲ್ಲ ಮಾಡಿಕೊಂಡು ಇಟ್ಕೊಂಡು ಹೋಗಿದ್ವಿ ಟಿಫನ್ಗೆ. ಅಲ್ಲೇ ಶ್ರೀರಂಗಪಟ್ಟಣದಲ್ಲಿ ತಿಂದು ಒಳ್ಳೆ ಪಿಕ್ನಿಕ್ ಫೀಲ್ ಚೆನ್ನಾಗಿ ಬಂತು. ಈಗ ಮೈಸೂರಿಗೆ ಹೊರಟಿದ್ದೀವಿ. ಇವಾಗ ಟಿಫನ್ ತಿಂದಿರೋದ್ರಿಂದ ಎನರ್ಜಿ ಸ್ವಲ್ಪ ಫುಲ್ಲಾಗಿದೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿ ಏನಾದರೂ ಅಂತ್ಯಾಕ್ಷರಿ ಆಟ ಆಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಿಲ್ ನನಗೆ ಯಾವ ತೆಲುಗು ಸಾಂಗು ಗೊತ್ತಿಲ್ಲ, ಎಲ್ಲ ಕನ್ನಡ ಸಾಂಗ್ ಗೊತ್ತಿರೋದ್ರಿಂದ ನಾನು ಆಟದಲ್ಲಿದ್ದೆ, ಬಟ್ ಏನೋ ಹಾಡುಗಳು ಗೊತ್ತಾಗ್ತಿರ್ಲಿಲ್ಲ. ಎಲ್ಲರಿಗಿಂತ ಜಾಸ್ತಿ ನನ್ನ ಮಗಳು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಹಾಡು ಅಂದರೆ ಸಾಕು, ಫುಲ್ಲು ಅವಳೇ ಸೌಂಡ್ ಮಾಡ್ತಾ ಇರೋದು. ಸೊ ಅವಳೊಂದು ಹಾಡು ಹೇಳಿದೆಲ್ಲ ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ. ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಕಾದು ಮೈಸೂರು, ಮೈಸೂರು ಕುಮಾರಿ ಬೇಕು ಶಂಕೆ ಇಲ್ಲದೆ ಭಾಗ್ಯ ಕೊಟ್ಟು ಕಂಕಣ ಕೈಯಾಟಿ ಗುತಬ ಕುಂಕುಮಾಂಸಿತೆ ಪಂಕಜಲೋಚನೆ ವೆಂಕಟರಮಣ ವೆಂಕಟರ ಸಕ್ಕರೆ ತುಪ್ಪ ಕಾಲು ಶುಕ್ರವಾರ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅರ್ಗಿತ ಚೊಕ್ಕ ಪುರಂದರ. ಸೊ ನೋಡಿದ್ರಲ್ಲ, ಅವಳು ಹಾಡು ಹೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ಲು ಅಂತ. ಸೊ ಆದ್ದರಿಂದ ಅವಳು ಫುಲ್ ಹಾಡು ಹೇಳಿ ಮುಗಿಸೋ ತನಕ ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡಿರಲಿಲ್ಲ. ಅವಳು ಫುಲ್ ಹಾಡು ಎಷ್ಟು ಹೇಳ್ತಾಳೋ ಅಷ್ಟು ಹೇಳಲಿ ಅಂತ ಸುಮ್ಮನೆ ಇದ್ವಿ. ನಾವು ಹೀಗೆ ಹಾಡು ಹೇಳ್ಕೊತ ಮಾತಾಡ್ಕೊತ ಬರೋ ಅಷ್ಟರಲ್ಲಿ ಮೈಸೂರು ಬಂದೇ ಬಿಡ್ತು. ಸೊ ಇನ್ನು ಮೈಸೂರು ಪ್ಯಾಲೇಸ್ ನೋಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ. ಸೀರಿಯಸ್ಲಿ ಮೈಸೂರು ನೋಡಿದ್ರೆ ಎಷ್ಟು ಕ್ಲೀನಾಗಿದೆ ಗೊತ್ತಾ. ಇನ್ನು ಪ್ಯಾಲೇಸ್ ರೀಚ್ ಆದಮೇಲೆ ನಮ್ಮ ಮನೆಯವರು ಟಿಕೆಟ್ ತರೋಣ ಅಂತ ಹೋಗಿದ್ರು, ಬಟ್ ನಾವು ಆನ್ಲೈನಲ್ಲೇ ತೊಗೋಬೋದಿತ್ತು. ಮೈಸೂರು ಪ್ಯಾಲೇಸ್ ಏನಾದರೂ ನೀವು ನೋಡಬೇಕಂತ ಪ್ಲ್ಯಾನ್ ಮಾಡಿದ್ರೆ ಮಿನಿಮಮ್ 2.5 to 3 ಅವರ್ಸ್ನ ನಂದಲ್ಲ ಅಂತ ತೆಕ್ಬಿಡಿ, ಒಳಗಡೆ 2.5 to 3 hours ಹಾಗೆ ಆಗುತ್ತೆ. ಇಲ್ಲಿ ಶ್ವೇತವರಾಹ ಸ್ವಾಮಿ ದೇವಸ್ಥಾನ ಇಂದ ಲೆಫ್ಟು ಪ್ಯಾಲೇಸ್ಗೆ ಎಂಟ್ರೆನ್ಸು. ಎಷ್ಟು ಭವ್ಯವಾಗಿ ಕಾಣಿಸ್ತಿದೆ. ನಮ್ಮ ಪರಂಪರೆ, ನಮ್ಮ ಹೆಮ್ಮೆ, ನಮ್ಮ ಮೈಸೂರು ಅರಮನೆ. ಮೈಸೂರನ್ನ ನೋಡೋಕ್ಕೆ ದೇಶಾಂತರದಿಂದ ಜನಗಳು ಬರ್ತಾರೆ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಅವರ್ ರಿಚ್ ಹಿಸ್ಟಾರಿಕಲ್ ಲೆಗಸಿ. ಇನ್ನು ಒಳಗಡೆ ಬರ್ತಿದ್ದಂಗೆ ಹಾಗೆ ಸುಮಾರು ಪೇಂಟಿಂಗ್ಸು, ಅಂಬಾರಿ, ದೇವರುಗಳ ವಿಗ್ರಹ ಆಗಿರ್ಬೋದು, ರಾಜರುಗಳು ಯೂಸ್ ಮಾಡ್ತಿದ್ದಂಥ ವಸ್ತುಗಳಾಗಿರಬಹುದು, ಪ್ರತಿಯೊಂದೂ ನಮಗೆ ಕಾಣ್ಲಿಕ್ಕೆ ಸಿಗತ್ತೆ. ಇಷ್ಟೊಂದು ಸುಂದರವಾಗಿರುವಂಥ ಆರ್ಕಿಟೆಕ್ಚರ್ ಕ್ಲಿಪ್ಪಿಂಗ್ಸ್ನ ಕೆಲವೊಂದು ನಂಗೆ ತೊಗೊಳೋದಕ್ಕೆ ಸಾಧ್ಯ ಆಯಿತು. ನನ್ನ ಮಗಳು ತುಂಬಾ ಕ್ರ್ಯಾಂಕಿ ಆಗಿದ್ಲು. ನಮಗೆ ಬೆಳಗ್ಗೆನೇ ಬೇಗ ಎದ್ದುಬಿಟ್ಟಿದ್ವಿ. ನನ್ನ ಮಗಳನ್ನ ಎಬ್ಸಿದ್ರಿಂದ ಪಾಪ ಅವಳಿಗೆ ನಿದ್ದೆನೂ ಆಗಿರಲಿಲ್ಲ. ಹಾಗಾಗಿ ತುಂಬ ಅಳ್ತಾಯಿದ್ಲು, ನಡೀತಾನೂ ಇರಲಿಲ್ಲ. ಎತ್ಕೋ ಅಂತ ಅಂದ್ಬಿಟ್ಟು ತುಂಬಾ ಹಠ ಮಾಡ್ತಿದ್ಲು. ಸೊ ನನ್ನ ಹಸ್ಬೆಂಡ್ ಸಪೋರ್ಟಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ನಾವಿರೋದು ವೀಕೆಂಡ್ ಆಗಿದ್ದರಿಂದ ಜನ ತುಂಬ ಇದ್ದರು. ಈ ರೂಮಲ್ಲಿ
ಇಲ್ಲಿ ರವಿವರ್ಮ ಪೇಂಟಿಂಗ್ಸ್ ನೋಡ್ಬೋದು. ಒಡೆಯರ್ ಫ್ಯಾಮಿಲಿ ಪಿಕ್ಚರ್ಸ್ನ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ದೊಡ್ಡ ಚೆಡ ಹೌದು. ಚಿನ್ನು ನಿಂಗೆ ಗೊತ್ತಾ? ಅಮ್ಮ ಮಿರರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಒಡೆಯರ್ ಅವ್ರಿಗೆ ಬಂದಂಥ ಗಿಫ್ಟ್ಸ್ ಆಗಿರಬಹುದು, ಮತ್ತು ಬೇರೆ ಡೈನೆಸ್ಟಿ ಅಂತ ಬಂದಂಥ ಕಾಗದಗಳು, ಮತ್ತು ಇವರು ಬೇರೆ ಡೈನೆಸ್ಟಿ ಕಳಿಸಿರೋಂಥ ಕಾಗದಗಳು ಅವು ಕೂಡ ಕೆಲವೊಂದಿದ್ವು. ನಾವು ಟ್ರಿಪ್ಪೆಲ್ಲ ಮುಗಿಸ್ಕೊಂಬಂದು ಆಲ್ರೆಡಿ 15-20 ಡೇಸ್ ಆಗ್ತದೆ. ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಷ್ಟು ಟೈಮ್ ಸಿಗಲಿಲ್ಲ. ಆಫೀಸ್ಗೆ ಹೋಗಿ ಬಂದು ಮತ್ತೆ ಮನೇಲೂ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಆಯಿತು. ಅರಮನೆನ ಪೂರ್ತಿಯಾಗಿ ಶೂಟ್ ಮಾಡಿ ಹಾಕ್ಲಿಕ್ಕಂತೂ ಸಾಧ್ಯ ಇಲ್ಲ. ಅದು ತುಂಬ ಅಂದರೆ ತುಂಬಾ ದೊಡ್ಡದು. ನನ್ನ ಕೈಲಾದಷ್ಟು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.
I'll be back shortly with another video. Please subscribe Sompali Ramya Mahesh.